ಇದು ಬೇಲಿಯೇ ಎದ್ದು ಹೊಲ ಮೇಯೋ ಕತೆ. ಇದು ಕಸ ಸ್ವಚ್ಛ ಮಾಡೋ ಬಿಬಿಎಂಪಿ ನೌಕರನೇ ಕಸ ಹಾಕಿ ಕಿರುಕುಳ ನೀಡ್ತಾ ಇರುವಂತಹ ಒಂದು ಘಟನೆ ನಡೆದಿದೆ. ಇದು ಬೇಲಿಯೇ ಎದ್ದು ಹೊಲ ಮೇಯುವಂತಹ ಕತೆ. ಇದು ಕಸ ಸ್ವಚ್ಛ ಮಾಡೋ ಬಿಬಿಎಂಪಿ ನೌಕರನೇ ಕಸ ಹಾಕಿ ಕಿರುಕುಳ ನೀಡ್ತಾ ಇರುವಂತಹ ಘಟನೆ. ಮನೆ ಬಾಗಿಲಿಗೆ ಕಸ ತಂದು ಹಾಕಿದ್ದಾರೆ ಪೌರ ಕಾರ್ಮಿಕ ಸಿಬ್ಬಂದಿ. ಮುರುಗೇಶ್ ಪಾಳ್ಯದಲ್ಲಿರುವಂತಹ ಒಂಟಿ ಮಹಿಳೆಗೆ ಪೌರ ಕಾರ್ಮಿಕ ಕೊಡ್ತಾ ಇರುವಂತಹ ಟಾರ್ಚರ್ ಇದು. ಕಸ ಸ್ವಚ್ಛ ಮಾಡುವಂತಹ ಬಿಬಿಎಂಪಿ ನೌಕರ ಇದ್ದ, ಆದ್ರೆ ಈತನೇ ಮನೆ ಬಾಗಿಲಿಗೆ ಕಸ ತಂದು ಹಾಕಿ ಒಂಟಿ ಮಹಿಳೆಗೆ ಟಾರ್ಚರ್ ಕೊಡ್ತಾ ಇದ್ದ. ಮುರುಗೇಶ್ ಪಾಳ್ಯದಲ್ಲಿರುವಂತಹ ಒಂಟಿ ಮಹಿಳೆಗೆ ಪೌರ ಕಾರ್ಮಿಕನ ಟಾರ್ಚರ್. ಪೌರ ಕಾರ್ಮಿಕರೇ ಕಸ ತಂದು ಹಾಕಿ ದಂಡ ಕಟ್ಟಿಸ್ಕೊಳ್ತಾರಂತೆ. ಸಿಸಿಟಿವಿಯ ಸಾಕ್ಷಿ ಕೊಟ್ಟು ಗಂಭೀರ ಆರೋಪ ಮಾಡಿದ್ದಾಳೆ ಮಹಿಳೆ. ಮನೆ ಗೇಟ್ ಮುಂದೆ ಕಸ ತಂದು ಹಾಕೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿಬಿಎಂಪಿಗೆ ಟ್ವಿಟರ್ನಲ್ಲಿ ವಿಡಿಯೋ ಟ್ಯಾಗ್ ಮಾಡಿ ದೂರು ನೀಡಿದ್ದಾಳೆ ಮಹಿಳೆ. ಮನೆ ಮುಂದೆ ಕಸ ಇದೆ, ಫೈನ್ ಕಟ್ಟಿ ಅಂತ ಧಮಕಿ ಹಾಕ್ತಾರಂತೆ. ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ ಅಂತ ಮಹಿಳೆ ಆತಂಕವನ್ನ ವ್ಯಕ್ತಪಡಿಸಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ಈಗ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಏನಿದು ವಿಚಿತ್ರವಾದಂತಹ ಘಟನೆ? ಇವರು ಕಸ ಕ್ಲೀನ್ ಮಾಡೋರು, ಆದ್ರೆ ಇವರೇ ಕಸ ತಂದು ಹಾಕ್ತಾರೆ, ಕೊನೆ ಗಲಾಟೆ ಮಾಡ್ತಾರೆ, ದಂಡ ಕಟ್ಟಿ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಂತೆ? ಆ ಏರಿಯಾದ ಎಲ್ಲಾ ಮನೆಗಳಿಗೂ ಇದೇ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಥವಾ ಇದೇ ಮನೆನ ಟಾರ್ಗೆಟ್ ಮಾಡಿದಾರಂತ? ಶ್ವೇತಾ, ಒಂದು ರೀತಿಯಲ್ಲಿ ಇದೇ ಮನೆಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ ನೋಡಿದ್ರೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಆ ಮಹಿಳೆ ಬೇರೆ ರಾಜ್ಯದಿಂದ ಆ ಒಂದು ಏರಿಯಾಕ್ಕೆ ಬಂದಿರ್ತಾರೆ, ಮುರುಗೇಶ್ ಪಾಳ್ಯಕ್ಕೆ. ಈ ಒಂದು ಮುರುಗೇಶ್ ಪಾಳ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿಯ ಲೋಕಲ್ ಅಲ್ಲಿದ್ದಂತಹ ಬಿಬಿಎಂಪಿಯ ಏನ್ ನೌಕರರು ಇದ್ದಾರೆ, ಅವರು ಕಸವನ್ನ ಒಂದು ಅವರಿಗೆ ಮಹಿಳೆಗೆ ಧಮಕಿ ಹಾಕುವಂತ ಕೆಲಸವನ್ನ ಮೊದಲಿಂದ ಕೂಡ ಮಾಡ್ತಾ ಇದ್ರಂತೆ. ಒಂಟಿ ಮಹಿಳೆ ಆಗಿರೋದ್ರಿಂದಾಗಿ ಸಾಕಷ್ಟು ಬೆದರಿಕೆಯನ್ನು ಕೂಡ ಒಡ್ತಾ ಇದ್ರು ಅಂತ ಹೇಳಿ ಮಹಿಳೆ ಆತಂಕವನ್ನ ಹಂಚಿಕೊಳ್ತಾ ಇದ್ರು. ಜೊತೆಗೆ ಅಲ್ಲಿ ಮುರುಗೇಶ್ ಪಾಳ್ಯದಲ್ಲಿ ಸದ್ಯಕ್ಕೆ ಬಿಬಿಎಂಪಿ ನೌಕರರು ಬರುವಂತ ಸಂದರ್ಭದಲ್ಲಿ ಅವರ ಮನೆಯ ಮುಂದೆ ಕಸವನ್ನ ಸ್ವತಃ ಗಾಡಿಯನ್ನ ನಿಲ್ಲಿಸಿ ಕಸವನ್ನ ಹಾಕಿ, ಜೊತೆಗೆ ಅವರಿಗೆ ಕಸವನ್ನ ಹಾಕಿದ್ದಕ್ಕೆ ಫೈನ್ ಕೂಡ ಹಾಕ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಂತ ಹೇಳಿ ಮಹಿಳೆ, ಈಗ ಆಕಾಂಕ್ಷಾ ಹಜೇಳ ಅನ್ನುವಂಥ ಒಬ್ಬಳು ಮಹಿಳೆ ಎಕ್ಸ್ ನಲ್ಲಿ ಅಂದ್ರೆ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿ ಈ ತರದೊಂದು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಇದು ಸದ್ಯಕ್ಕೆ ಕ್ವಶನ್ ಮಾರ್ಕ್ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಬಿಬಿಎಂಪಿ ನೌಕರರು ಅಂದ್ರೆ ಯಾರು ಬೆಂಗಳೂರನ್ನ ಸ್ವಚ್ಛ ಮಾಡ್ಬೇಕಾಗಿತ್ತು, ಯಾರು ಸ್ವಚ್ಛ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವು, ಅದೇ ನೌಕರರು ಈ ತರದ ಒಂದು ಹಾದಿ ಹಿಡಿತಾರೋ ಅನ್ನುವಂತಹ ಕ್ವಶನ್ ಮಾರ್ಕ್ ನಮ್ಗೆ ಎದ್ದಿರುವಂತದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ಪೊಲೀಸರಿಗೂ ಕೂಡ ಅಂದ್ರೆ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ. ಆದ್ರೆ ಒಂಟಿ ಮಹಿಳೆಗೆ ಇದ್ರ ಬಗ್ಗೆ ದೂರು ಕೊಡೋದಕ್ಕೆ ಕೂಡ ತುಂಬಾ ಭಯ ಇದೆ. ಯಾಕೆ ಅಂತ ಹೇಳಿದ್ರೆ ರಾತ್ರಿಯ ವೇಳೆಯಲ್ಲಿ ಅವರು ದಾಳಿ ಮಾಡುವಂತ ಸಾಧ್ಯತೆ ಇದೆ, ಲೋಕಲ್ ಎಕ್ಸ್ ಅನ್ನುವಂತ ಭಯವನ್ನ ಹಂಚಿಕೊಳ್ತಾರೆ. ಜೊತೆಗೆ ನಾನು ಯಾವುದೇ ಮೇನ್ ಸ್ಟ್ರೀಮ್ ನ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಮಹಿಳೆ ಹಂಚ್ಕೋತಾ ಇದ್ದಾರೆ. ಇದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆತಂಕವನ್ನು ಹುಟ್ಟಿಸ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ತರದ ಒಂಟಿ ಮಹಿಳೆಯರು ವಾಸಿಸುವಂತ ಸಂದರ್ಭದಲ್ಲಿ ಒಂದು ಗವರ್ಮೆಂಟ್ ಅಫಿಷಿಯಲ್ ಸಂಸ್ಥೆಯ ಒಬ್ಬರು ಸಿಬ್ಬಂದಿಗಳೇ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯಾದಂತಹ ರಕ್ಷಣೆಯನ್ನ ಕೊಡ್ತಾರೆ, ಜೊತೆಗೆ ಜನಸಾಮಾನ್ಯರು ಯಾವ ರೀತಿಯಾಗಿ ಒಬ್ಬ ಗವರ್ಮೆಂಟ್ ಆಫೀಸರ್ನ ಅಥವಾ ಒಂದು ಸರ್ಕಾರಿ ಸಂಸ್ಥೆಗೆ ಸೇರಿದಂತಹ ನೌಕರರು ನಂಬೋದು ಅನ್ನುವಂಥದ್ದು ಈಗ ಸದ್ಯಕ್ಕೆ ಕ್ವಶನ್ ಮಾರ್ಕ್ ಆಗ್ತಾ ಇರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಸ್ವಸ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.